As usual, 4:30. ಆ್ಯಸ್ ಯೂಶ್ವಲ್ ಗುಡ್ ಮಾರ್ನಿಂಗ್. ಆಲ್ರೆಡಿ ಎದ್ದು ಅರ್ಧ ಗಂಟೆ ಆಯಿತು. 4 o'clock ಎಚ್ಚರ ಆಯಿತು. ಸೊ ನನ್ನ ಸ್ಕಿನ್ ಕೇರ್ ಆಯಿತು. ಸ್ಕಿನ್ ಕೇರ್ ಆಗಿದೆ. ನೆಕ್ಸ್ಟ್ ನಾನು ಡೈಲಿ ರೂಟೀನ್ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ಇನ್ನೊಂದಿಷ್ಟು ಕೆಲವೊಂದು ಟಿಪ್ಸ್, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಲೆಟ್ ಮೀ ಸ್ಟಾರ್ಟ್ ದ ಡೇ. ಡೇ ಸ್ಟಾರ್ಟ್ ಇದೆ. ಆಚೆ ಕಡೆ ಕ್ಲೀನ್ ಮಾಡಿಕೊಂಡು ತುಳಸಿ ಕಟ್ಟೆ ಪೂಜೆ ಮಾಡಿ, ರಂಗೋಲಿ ಹಾಕಿ, ಒಳಗಡೆ ಬಂದು ಒಳಗಡೆ ಕಸನೆಲ್ಲ ಗುಡಿಸಿ, ಪಾತ್ರೆ ಕ್ಲೀನ್ ಮಾಡಿ, ಗ್ಯಾಸ್ ಕ್ಲೀನ್ ಮಾಡಿಕೊಂಡು, ಟೀ ಮಾಡ್ಕೊಂಡು ಕೊಡೋದು, ಸ್ನಾನ, ಪೂಜೆ, ಟಿಫಿನ್, ಅದಾದಮೇಲೆ ಬಟ್ಟೆ ವಾಶ್ ಮಾಡಿ ಮತ್ತೆ ಮಧ್ಯಾಹ್ನ ಇಲ್ಲಿ ಬಿಲ್ ನೋಡ, ಇಲ್ಲಿ ನೋಡು, ಗುಮ್ಮ ಗುಮ್ಮ ಗುಮ್ಮ. ಚಿನ್ನ ಇಲ್ಲಿ ನೋಡು, ಇನ್ನೊಂದ್ಸತಿ ನೋಡು, ಇನ್ನೊಂದ್ಸತಿ ನೋಡು, ಈಗ ನೋಡು, ಈಗ ನೋಡು, ಗುಮ್ಮ ಗುಮ್ಮ. ಇನ್ನೊಂದ್ಸತಿ ಗುಮ್ಮ ಗುಮ್ಮ ಗುಮ್ಮ. ಈಗ ನೋಡು, ಈಗ ನೋಡು, ಈಗ ನೋಡು, ಈಗ ನೋಡು, ಈಗ ನೋಡು, ಗುಮ್ಮ ಗುಮ್ಮ ಗುಮ್ಮ. ಎಲ್ಲಿದ್ದು ಮಿನಿ ಗುಮ್ಮ ಗುಮ್ಮ? ಚಿರ ಸೇ ಹಾಯ್ ಮಾಡು, ಹಾಯ್ ಮಾಡು, ಸೇ ಹಾಯ್ 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 ಮಾಡು. ಹಿಂಗೆ ಮಾಡಿ, ಹಿಂಗೆ ಹಾಯ್ ಅಂದರೆ ಹಾಯ್, ಸೇ ಹಾಯ್ ಹಾಯ್. ಉಪ್ಪ ಕೊಡು, ಒಂದು ಟಿಶ್ಯೂ ಕೊಡು. ಡ್ಯಾನ್ಸ್ 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 ಡ್ಯಾನ್ಸ್. ಅಯ್ಯಪ್ಪ 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 ಸಾಕಾಯ್ತಪ್ಪ ಅಯ್ಯಪ್ಪ ಅಯ್ಯಪ್ಪ ನನಗೆ. ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಹಾಕಿ ಗೂಡು. ಅಲ್ಲೈತದ ಗುಂಡು ಮರಿ, ಅಲ್ಲೈತದ ಗುಂಡು ಮರಿ. ಹಾರ್ಸ್ ಹೆಂಗೆ ಮಾಡ್ತದಮ್ಮ? ಲಯನ್ ಹೆಂಗೆ ಮಾಡ್ತದಮ್ಮ? ಲಯನ್ ಲಯನ್. ಅಪ್ಪ ಲಯನ್ ಬಂತಪ್ಪ ಇಲ್ಲಿ. ಚಿನ್ನ ಸ್ನೇಕ್ ಹೆಂಗೆ ಮಾಡ್ತದಮ್ಮ? ಸ್ನೇಕು ತರ್ತೀನಿ ಎರಡು. ಈ ಕೈ ತೆಗಿಲ್ಲ, ತೋರಿಸು ತೋರಿಸು ತೋರಿಸು. ಸ್ನೇಕ್ ಹೆಂಗೆ ಮಾಡ್ತದೆ ತೋರಿಸಮ್ಮ, ತೋರಿಸು. ಸ್ನೇಕ್ ಹೆಂಗೆ ಮಾಡ್ತದೆ? ಅಯ್ಯೋ, ನೀ ಮಾಡು. ಆಯ್ತು. ಇನ್ನೊಂದ್ಸತಿ ಸಾಕು. ಬಶ್ ಬಶ್ ಬಶ್. ಆಯ್ತು, ನೀನೇ ಆನ್ ಮಾಡ್ತ, ನೀನೇ ಆನ್ ಮಾಡು. ಹೆಂಗೆ ಚಿನ್ನು? ಹೆಂಗೆ ಹೆಂಗೆ ಆ ಡಿಶ್ಯುಮ್ಮ? ಇಲ್ಲ ನೋಡು, ಡಿಶ್ಯುಮ್. ಎಸ್, ನನ್ನ ಬೇಬಿಗೆ ನಾನು ಯೂಸ್ ಮಾಡೋದು ಓನ್ಲಿ ಜಾನ್ಸನ್ ಆ್ಯಂಡ್ ಜಾನ್ಸನ್ ಬೇಬಿ. ಟಿಂಟಿಡೀ 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 ಟಿಂಟಿಡೀ. ಸೊ ನಮ್ಮ ಚಿನ್ನುಗೆ ಕ್ರೀಮು, ಪೌಡ್ರು, ಬೊಟ್ಟು, ಪುಟ್ಟು ಎಲ್ಲ ಇಟ್ಟಿದ್ದಾಯಿತು. ಈ ಫೇಸ್ ನಾವು ಎಂಜಾಯ್ ಮಾಡಬೇಕಷ್ಟೆ. ಯಾಕಂದರೆ ಮಕ್ಕಳು ಎಷ್ಟು ಬೇಗ ದೊಡ್ಡ ಆಯ್ತಾರೋ ಹೇಳೋಕ್ಕಾಗಲ್ಲ. ಇನ್ನೊಂದು ನನ್ನ ಚಿನ್ನು ಇನ್ನೊಂದು 2 years ಅಥವಾ ಇನ್ನೊಂದು ವರ್ಷ ಹೋದ ಅಂದರೆ ನನಗೆ ಕೈಗೆ ಸಿಗಲ್ಲ, ಈ ಥರ ರೆಡಿ ಮಾಡೋಕ್ಕೂ ನನಗೆ ಚಾನ್ಸ್ ಸಿಗಲ್ಲ. ಐ ಆಮ್ ಜಸ್ಟ್ ಎಂಜಾಯಿಂಗ್ ದಿಸ್ ಫೇಸ್ ಅಷ್ಟೇ. ಕ್ಲಿಪ್ ಬೇಕಾ? ಆಯ್ತು, ಕೊಡ್ತೀನಿ. ಓಕೆ, ಶಂಭು ಮಾಡಪ್ಪ, ಕೊಡ್ತೀನಿ. ಶಂಭು ಮಾಡು, ಸ್ನಾನ ಮಾಡಿದ್ಯಲ್ಲ, ಶಂಭು ಮಾಡೀಗ. ನಮಸ್ತೆ ಮಾಡು, ದೇವಿ ಗಣೇಶನಿಗೆ ನಮಸ್ತೆ ಮಾಡಮ್ಮ.
ಗಣೇಶಂಗೆ ನಮಸ್ತೆ ಮಾಡು. ಮಾಡು, ನಮಸ್ತೆ ಮಾಡು. ಗಣೇಶ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ನಮಸ್ತೆ ಮಾಡು. ಇನ್ನೊಂದ್ಸತಿ ಮಾಡು ಸಾಕು. ಮಾಡು ಪ್ಲೀಸ್ 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 ಗುಂಡು. ನಮಸ್ತೆ ಗಣೇಶ, ವಿದ್ಯಾ ಬುದ್ಧಿ ಕೊಡಪ್ಪ, ಹಾಲು ಮಮ್ಮು ಕೊಡಪ್ಪ. ಎಲ್ಲಿದ್ದಾನೆ ಗಣೇಶ? ಎಸ್, ನಮ್ಮ ಚೀನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಶಂಭನು ಮಾಡ್ಬಿಟ್ಟು. ವಾವ್, ಏನಿದು ಚಿನ್ನು? ಏನಿದು? ಇದು ಏನಮ್ಮ ಇದು? ಏನದು? 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 ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಮ್ಮ ಬಿಡದಿ ನಿಯರ್ ಇರೋದು ಒಂದು ಶೂಟಿಂಗ್ ಸ್ಪಾಟ್, ನಲ್ಲಿಗುಡ್ಡೆ ಕೆರೆ ಅಂತ ಹೇಳಿ ಕರೀತಾರೆ. ಸಂಜೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗಿದ್ವಿ. 4 o'clockಗೆ ಹೋಗಿದ್ವಿ. ಎಳೆ ಬಿಸಿಲು ಬರ್ತಾ ಇತ್ತು. ನಮ್ಮ ಚಿನ್ನುಗೂ ಒಂದು ವಾಕ್ ಆಯಿತು. ನಾವು ಕೂಡ ರಿಫ್ರೆಶ್ ಆಗೋಣ ಅಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸುತ್ತ ಒಂದು ಸೈಡಿಗೆ ಕೆರೆ ಮೇಲೆ ಒಂದು ದಂಡೆ ಅಂತ ಒಂದು ಕಾಲುವೆ ಥರ ಮಾಡವ್ರೆ. ಪಕ್ಕಕ್ಕೆ ಒಂದು ರೋಡ್ ಹೋಗೈತೆ. ಅಲ್ಲಿ ಶೂಟಿಂಗ್ ಸ್ಪಾಟ್ ಅಂತಂದರೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಮಣ್ಣಿಂದು ರೋಡು. ಆ ರೋಡ್ ಮೇಲೇ ಈ ಕಲರ್ಸ್ ಕನ್ನಡದಲ್ಲಿ ಬರ್ತಿತ್ತಲ್ಲ, ಲಕ್ಷ್ಮಿಯ ಬಾರಮ್ಮ ಸೀರಿಯಲಲ್ಲಿ, ಅಲ್ಲಿಂದ 1-2 ಸೀನ್ಸ್ ಇಲ್ಲೇ ಶೂಟ್ ಮಾಡಿದ್ದಾರೆ. ನೀಲಕಂಠ ಮೂವಿನಲ್ಲಿ ರವಿಚಂದ್ರನು ಮತ್ತು ಹೀರೋಯಿನ್ ಜೊತೆಗೆ ಅವ್ರು ಎತ್ತಿನ ಬಂಡಿನಲ್ಲಿ ಬರ್ತಾ ಇರ್ತಾರಲ್ಲ, ಆ ಸೀನ್ಸನ್ನು ಕೂಡ ಇಲ್ಲೇ ಶೂಟ್ ಮಾಡಿದ್ದಾರೆ. ನಾನು ಮತ್ತು ಚಿನ್ನು ತುಂಬ ಎಂಜಾಯ್ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬರೋದಕ್ಕೆ ತುಂಬ ಆರಾಮಾಗಿದೆ ಪ್ಲೇಸು. ಪಕ್ಕಕ್ಕೆ ನದಿ ದಂಡೆ, ಆಮೇಲೆ ನದಿ ದಂಡೆ ತುಂಬ ಡೌನಲ್ಗಿದೆ ಪಕ್ಕದ ರೋಡು. ಮಾರ್ನಿಂಗ್ ಯೂಶ್ವಲ್ ಆಗಿ ಏನು ಮಾಡ್ತಾರೆ, ಮಾರ್ನಿಂಗ್ ಇಲ್ಲಿ ತುಂಬ ಜನ ವಾಕ್ ಮಾಡ್ತಾ ಇರ್ತಾರೆ. ಈ ಬ್ಯಾಂಗ್ಳೂರಿಯನ್ಸ್ಗಂತೂ ಇದು ತುಂಬ ಅಂದರೆ ತುಂಬ ನಿಯರ್ ಬೈ ವಿಸಿಟಿಂಗ್ ಪ್ಲೇಸ್ ಇದು. ಸೊ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಕೂಡ ಒಂದಿಷ್ಟು ಫೋಟೋಸ್ ತೆಕ್ಕೊಳ್ಳೋಣ, ಹೆಂಗೆ ಬರ್ತದೆ ಶೂಟಿಂಗ್ ಸ್ಪಾಟಲ್ಲಿ ಅಂತ ತೆಕ್ಕೊಂಡಿದ್ದೀವಿ ನೋಡಿ. ಸರೌಂಡಿಂಗ್ ಒಂದು 80-90 ಎಕರಲ್ಲಿ ನೀರಿದೆ. ಇದು ಸುತ್ತಮುತ್ತ ಇರೋ ಎಲ್ಲ ಜಮೀನುಗಳಿಗೂ ಇಲ್ಲಿಂದನೇ ನೀರು ಸಪ್ಲೈ ಆಗೋದು. ಆ್ಯಂಡು ಇಲ್ಲಿ ಜಾಸ್ತಿ ಬೆಳೆಯೋದೇ ತೆಂಗು, ಬಾಳೆ
ಭತ್ತ ಈ ಥರದ್ದು ನೀರಾವರಿ ಬೆಳೆಗಳನ್ನೇ ಜಾಸ್ತಿ ಇಲ್ಲಿ ಬೆಳೆಯೋದು. ಇದು ಎಷ್ಟು ಎಕರೆ? ಆಮೇಲೆ ಇಲ್ಲಿ ಫಿಶಿಂಗು ಮಾಡ್ತಾರೆ ಕೆರೆಯಲ್ಲಿ. ಗೌರ್ಮೆಂಟ್ ಸೈಡಿಂದಾನೇ ಫಿಶಸನ್ನು ಇಲ್ಲಿ ಏನು ಮಾಡ್ತಾರೆ, ನಾವೇನು ಹೇಳ್ತೀವಿ ಫಿಶಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರಲ್ಲ ಗೌರ್ಮೆಂಟಿಂದ, ಅದನ್ನು ಪರ್ಮಿಷನ್ ತೊಗೊಂಡು ಇಲ್ಲಿ ಫಿಶಿಂಗ್ ಮಾಡ್ತಾರೆ. ದೆನ್ ನೆಕ್ಸ್ಟು ಇಲ್ಲಿ ಕೆಲವೊಂದು ಸತಿ ಮಕ್ಕಳು ಈಜನ್ನು ಕಲಿತಾರೆ. ಅಂದರೆ ಭಯ ಆಗುತ್ತೆ, ಸಿಕ್ಕಾಪಟ್ಟೆ ಹಾವಿದೆ. ನಾನು ಇಲ್ಲಿ ವಾಕಿಂಗ್ ಬರ್ತಾ ಇರ್ತೀನಿ ಅವಾಗವಾಗ. ತುಂಬ ಕೆರೆ ಹಾವು, ದೊಡ್ಡ ಹಾವು ತುಂಬ ಇದೆ. ಅದಕ್ಕೆ ಭಯ ಆಗುತ್ತೆ ಅನಿಸುತ್ತೆ. ನೋಡಿ ನಮ್ಮ ಚಿನ್ನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ. ಕಾಲು ಬಂದಿದ್ದು ನನ್ನ ಮಗನ ಹಿಡಿಯೋಕ್ಕಾಗ್ತಿಲ್ಲ ನಮ್ಮ ಚಿನ್ನನ. ಮೇಲೆ ಒಂಟೆ ಮೇಲೆ ನಡಿಗೋಗ. 4 o'clock ಹೋಗಿದ್ವಿ. ಒಂದು 5:30ವರೆಗೂ ಅಲ್ಲೇ ಇದ್ವಿ, 1-1.5 ಗಂಟೆ. ಅಷ್ಟೊತ್ತಿಗೆ ಸೂರ್ಯಾಸ್ತಮ ಶುರುವಾಗಿತ್ತು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಪ್ಲೇಸು. ಒಂಥರ ರೆಡ್ಡಿಶ್ ಥರ ಸೂರ್ಯನೂ ಮುಳುಗ್ತಾ ಇದ್ದ. ಆವಾಗ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ಮನೆಗೆ ಬಂದ್ವಿ, ನಮ್ಮ ಚಿನ್ನು ನಿಂತಿರೋದು ನೋಡಿ. ಅಲ್ಲಿ ಯಾಕೆ ನಿಂತಿದೀಯಾ ಅಂತ ಕೇಳಿದೆ ನಿನ್ನ. ಇಲ್ಲ ನೋಡು,